ಪ್ರಥಮ ಬಾರಿಗೆ ಅಶೋಕರೆಗಳ ಒಂದು ಅನುದಾನದಿಂದ 10 ಲಕ್ಷ ರೂಪಾಯಿಯನ್ನು ಇಟ್ಟು 150 ಮೀಟರ್ಗಳಷ್ಟು ಕಾಂಕ್ರೀಟೀಕರಣ 3 ಮೀಟರ್ ಅಗಲದ ಕಾಂಕ್ರೀಟೀಕರಣ ಈಗ ಸಂಪೂರ್ಣವಾಗಿ ಆಗಿದ್ದು ಲೋಕಾರ್ಪಣೆಗೆ ಸಿದ್ಧಗೊಂಡಿದೆ. ಇದು ದೇವರು ಕೂಡ ಸೈಡಲ್ಲಿ ನಿಂತ್ಕೊಳ್ಳಿ ಎದುರು ಅಣ್ಣ ಸೀಮೆದೇವರಾದ ಮಹಾಲಿಂಗೇಶ್ವರ ದೇವರನ್ನು ಪುತ್ತೂರು ಮಹಾಲಿಂಗೇಶ್ವರ ದೇವರನ್ನು ಅಡೂರು ಕಾವು ಕನ್ಯಾದ ದೇವರುಗಳನ್ನು ಹೊಂದಿಟ್ಟುಕೊಂಡು ಕುವೇಶಾಸ್ತ್ರ ವಿಷ್ಣುಮೂರ್ತಿ ದೇವರು ಪರಿವಾರ ದೇವರುಗಳು ಇದೇ ರೀತಿಯಲ್ಲಿ ಪರಿವಾರ ದೈವಗಳನ್ನು ಎಲ್ಲವನ್ನು ಮನಸ್ಸಾ ಸ್ಮರಿಸ್ತಾ ಶಾಂತಾರುದ್ರಾ ದೇವಿಯನ್ನು ಕೂಡ ಮನಸ್ಸಾ ಸ್ಮರಿಸ್ತಾ ಇವತ್ತು ನಾವು ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಮೊದಲಿಗೆ ವಿಘ್ನ ನಿವಾರಕ ಅಂತ ಗಣಪತಿಯನ್ನು ಮೊದಲಾಗಿ ಸ್ತುತಿಸಿಕೊಂಡು ಗಣಪತಿ ಪೂಜೆಯನ್ನು ನೆರವೇರಿಸಿಕೊಂಡು ಇವತ್ತು ಈ ಒಂದು ಶುಭ ಕಾರ್ಯವನ್ನು ನೆರವೇರಿಸಿದ್ದೇವೆ. ಈ ಶುಭ ಸಂದರ್ಭದಲ್ಲಿ ನಾವು ಒಂದು ಪ್ರಾರ್ಥನೆ ಮಾಡುವುದೇನೆಂದರೆ, ನಮ್ಮ ಒಂದು ಅಗತ್ಯದ ಒಂದು ವ್ಯವಸ್ಥೆ ಅಂತ ಹೇಳಿದರೆ ಮಾರ್ಗದ ವ್ಯವಸ್ಥೆ ಅದು ತುಂಬ ಹದಗೆಟ್ಟಿತ್ತು. ಅದಕ್ಕೆ ನಮ್ಮ ಪ್ರೀತಿಯ ಶಾಸಕರಾದಂತಹ ಅಶೋಕ್ ರೈಗಳು 10 ಲಕ್ಷ ರೂಪಾಯಿಯನ್ನು ಇದು ಏನು ಅನುದಾನವನ್ನು ಇಟ್ಟು ನಮಗೆ ಇದನ್ನು ಮಾಡಿಸಿಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇದಕ್ಕೆ ನಮ್ಮ ಪ್ರಕಾಶ್ ರೈಗಳು ಕೊಯ್ಲ ಇವರ ಒಂದು ಸಹಕಾರವಂತು. ಅದೇ ರೀತಿಯಲ್ಲಿ ನಮ್ಮ ಊರಿನ ಎಲ್ಲ ಸಮಸ್ತ ಬಾಂಧವರು ಕೂಡ ಇದಕ್ಕೆ ಕೈ ಜೋಡಿಸಿದ್ದಾರೆ. ಇದು ನೋಡಿದರೆ ನಮ್ಮ ಒಂದು ಹಿಂದೆ 1991ರಲ್ಲಿ ಕಾಣ್ತದೆ. ಈ ಮಲ್ಲಿಕಾ ಪ್ರಸಾದ್ MLA ಆಗಿರುವಾಗ ಈ ನಮ್ಮ ಯಾವುದು ಪಶ್ಚಿಮದ ಒಂದು 150 ಮೀಟರ್ನ ರಸ್ತೆ 10 ಲಕ್ಷ ಅನುದಾನದಲ್ಲಿ ಆಗಿದೆ. ಆ ನಂತರ ಇದೇ ಪ್ರಥಮ ಬಾರಿಗೆ ಅಶೋಕರೆಗಳ ಒಂದು ಅನುದಾನದಿಂದ 10 ಲಕ್ಷ ರೂಪಾಯಿಯನ್ನು ಇಟ್ಟು 150 ಮೀಟರ್ಗಳಷ್ಟು ಕಾಂಕ್ರೀಟೀಕರಣ 3 ಮೀಟರ್ ಅಗಲದ ಕಾಂಕ್ರೀಟೀಕರಣ ಈಗ ಸಂಪೂರ್ಣವಾಗಿ ಆಗಿದ್ದು ಲೋಕಾರ್ಪಣೆಗೆ ಸಿದ್ಧಗೊಂಡಿದೆ. ಈ ಸಂದರ್ಭದಲ್ಲಿ ನಾವು ಹೇಳೋದು ಏನೆಂದರೆ, ಅಶೋಕರೆಗಳು ತುಂಬ ಒಂದು ಮುತುವರ್ಜಿಯಿಂದ ಜನಪರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ನಮ್ಮ ಮೂಲಕವೇ ನಮ್ಮ ಉಪಸ್ಥಿತಿಯಲ್ಲಿ ಇಲ್ಲ ಶಿಲಾನ್ಯಾಸ ಅದೇ ರೀತಿಯಲ್ಲಿ ಭೂಮಿ ಪೂಜೆಯನ್ನು ನೆರವೇರಿಸಿ ನಮ್ಮಿಂದಲೇ ಒಂದು ಲೋಕಾರ್ಪಣೆ ಮಾಡಬೇಕು ಅಂತ ಹೇಳುವ ಒಂದು ನಿಶ್ಚಯಕ್ಕೆ ಬಂದದ್ದರಿಂದ ನಾವಿವತ್ತು ಈ ಸಂದರ್ಭದಲ್ಲಿ ಸೇರಿಕೊಂಡಿದ್ದೇವೆ. ಮುಂದಕ್ಕೆ ಈ ನಮ್ಮ ಒಂದು ಬೇಡಿಕೆ ಕೂಡ ಉಂಟು. ಏನಂತ ಹೇಳಿದರೆ, ಒಳ್ಳೆಯ ಕಾರ್ಯಕ್ಕೆ ಯಾವಾಗಲೂ ದೇವರು ಸಪೋರ್ಟ್ ಮಾಡ್ತಾರೆ. ಆದ್ದರಿಂದ ಮುಂದಕ್ಕೆ ಅಶೋಕರೈಗಳ ಒಂದು ಅನುದಾನಗಳು ಇನ್ನೂ ಬರಬೇಕಾಗಿದೆ. ಈ ಏನು ಈಗ ಅನುದಾನದಿಂದ ರಸ್ತೆ ಆಗಿದೆ, ಇದರ ತುದಿಯಿಂದ ತಲಂಜಿ ಡಾಮರ್ನವರೆಗೆ ಕೂಡ ರಸ್ತೆ ಅಭಿವೃದ್ಧಿ ಆಗಬೇಕಾಗಿದೆ, ಕಾಂಕ್ರೀಟೀಕರಣ ಆಗಬೇಕು. ಅಲ್ಲಿಂದ ಮುಂದಕ್ಕೆ ಡಾಮರ್ ದಾಟಿದ ಕೂಡಲೇ ಕುದುರೆಮಜ್ಜಲ್ನವರೆಗೂ ಆಗಬೇಕು. ಅದೇ ರೀತಿಯಲ್ಲಿ ನಮ್ಮ ಈಗ ಮಲ್ಲಿಕಾ ಪ್ರಸಾದ್ ಕೊಟ್ಟಂತಹ 10 ಲಕ್ಷ ರೂಪಾಯಿಗಳ ರಸ್ತೆಯ ತುದಿಯಿಂದ ಶಾಂತದುರ್ಗ ರಸ್ತೆ ಕೂಡು ರಸ್ತೆ ಕೂಡ ಇದು ಕಾಂಕ್ರೀಟೀಕರಣ ಆಗಬೇಕು. ಇದು ಇಷ್ಟ ಆಗಬೇಕಾದ್ರೆ ಶಾಸಕರು ತುಂಬ ಮನಸ್ಸು ಮಾಡಬೇಕು. ಪ್ರಕಾಶರಿಗಳು ಇದನ್ನು ಒತ್ತು ಕೊಟ್ಟು ನಮ್ಮ ಒಂದು ಮನವಿಯನ್ನು ಒಂದು ಸ್ವಲ್ಪ ದಿವಸದಲ್ಲಿ ನಾವು ಮನವಿಯನ್ನು ಕೊಡ್ತೇವೆ, ಅದನ್ನು ತಲುಪಿಸಿ ವ್ಯವಸ್ಥೆ ಮಾಡಬೇಕು. ಮತ್ತು ಒತ್ತಡ ಹೇರಿ ಇದು ಕೆಲಸವೂ ಕೂಡ ಆಗಬೇಕು. ಇದು ನಮ್ಮ ಬಹುಜನರ ಬೇಡಿಕೆ. ಆದ್ದರಿಂದ ಇವತ್ತು ಈ ಸಂದರ್ಭದಲ್ಲಿ ನಾನು ಹೇಳೋದನ್ನು ಅಂತ ಹೇಳಿದರೆ, ರಸ್ತೆ ಹದಗೆಟ್ಟರೆ ಏನಾಗ್ತದೆ ಅಂತ ಹೇಳಿದರೆ, ಗುಂಡಿಗೆ ಬಿದ್ದು ಕೈಕಾಲು ಮುರಿಯೋದು ಸಾವಾಗುವುದ ಎಲ್ಲ ಆಗ್ತದೆ. ಅದೇ ರೀತಿಯಲ್ಲಿ ಗುಂಡಿ ತಪ್ಪಿಸಲಿಕ್ಕೆ ಹೋದರೆ ಅವಘಡಗಳು ಸಂಭವಿಸುವ ಸಂದರ್ಭ ಉಂಟು. ಆದ್ದರಿಂದ ರಸ್ತೆಗಳು ತುಂಬ ಇದು ಏನು ಅಭಿವೃದ್ಧಿಪಡಿಸಿ ಉತ್ತಮ ರೀತಿಯ ರಸ್ತೆಗಳನ್ನು ಜನರಿಗೆ ಕೊಟ್ಟರೆ ವಾಹನಗಳು ಕೂಡ ಬಾಳ್ಕರ ಬರ್ತದೆ. ಅದೇ ರೀತಿಯಲ್ಲಿ ಜನರ ಜೀವನವು ಇದು ಸುಗಮವಾಗಿ ನಡೀತದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ. ಅದೇ ರೀತಿಯಲ್ಲಿ ಇವತ್ತು ಏನು ನಾವು ಈ ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೇವೆ ಈ ರಸ್ತೆಯನ್ನು, ಇದನ್ನು ಮುಂದಕ್ಕೆ ಒಳ್ಳೆ ರೀತಿಯಲ್ಲಿ ನಾವು ಇದನ್ನು ಉಪಯೋಗಿಸಿಕೊಂಡು ಇದನ್ನು ಯಾವಾಗಲೂ ಶಾಶ್ವತವಾಗಿರುವಂತೆ ಇದನ್ನು ಮೇಂಟೈನ್ ಮಾಡಬೇಕು. ಅದೇ ರೀತಿಯಲ್ಲಿ ರಸ್ತೆ ಬದಿಯಲ್ಲಿ ಚರಂಡಿಗಳು ಬಂದರೆ ಮಳೆ ನೀರು ಕೊಚ್ಚಿಕೊಂಡು ಹೋದರೆ ಅದನ್ನು ಸರಿ ಮಾಡುವಂಥ ಜವಾಬ್ದಾರಿ ಕೂಡ ನಮ್ಮ ಮೇಲೆ ಉಂಟು. ಅದೇ ರೀತಿಯಲ್ಲಿ ಇದನ್ನು ನೋಡಿದರೆ, ಈಗ ಮೊನ್ನೆ ತಾನೇ ಆದ ಸಂದರ್ಭವನ್ನು ನೋಡಿದರೆ ನಮಗೆ ಆಶ್ಚರ್ಯ ಆಗ್ತದೆ. ಯಾಕೆಂದರೆ ಮಳೆಗಾಲ ಶುರುವಾಗಿತ್ತು, ಆದರೆ ಶುರುವಿನ 2 ದಿವಸ ಸಿಕ್ಕಾಬಟ್ಟೆ ಬಿಸಿಲಾಗಿ ಇದು ಒಣಗಿಕೊಂಡಿತ್ತು. ಆ ಸಂದರ್ಭದಲ್ಲಿ ನಮ್ಮವರೇ ಆದಂತಹ ಯಾರು ದೇವಪ್ಪ ಇವರ ನೇತೃತ್ವದಲ್ಲಿ ದೇವಪ್ಪ, ಅದೇ ರೀತಿಯಲ್ಲಿ ಗಣೇಶ, ಬುದ್ಧ, ಶಿವಪ್ಪ, ಅದೇ ರೀತಿಯಲ್ಲಿ ಶೇಷಪ್ಪ ಇವರುಗಳ ನೇತೃತ್ವದಲ್ಲಿ ಹತ್ತಿರವೆಲ್ಲ ಸೇರಿಕೊಂಡು ಇದಕ್ಕೆ ಮುಂದುವರೆದವರಿಗೆ ಇರುವರು ಒಳ್ಳೆಯ ಶಾಂತವರಿಗೆಲ್ಲ ಈ ನಮ್ಮ ಬೆಳಗನ್ನು ಶಾಸ್ತ್ರ ಮಹೇಶ್ವರ ಮಾಂತೇರ ಮುಟ್ಟಲೆ ಇಲ್ಲಿ ಮಾಂತೇರ ಬರೋದು ಏನು ನಡ್ಕೊಂಡು ದೇವರ ಬಾಕಿಯಾರಲ್ಲಿ ಮಾಂತೇರ ಮುಟ್ಟಲೆ
ನಚ್ಚರ್ ಬರ್ನೆ ತಮ್ಮಣ್ಣ ಎಲ್ಲರೂ ದುಂಬಲ್ಲ ಹಣ್ಣು ಗಂಜಿ ಟೇಪ್ ಯಾರು ಕತ್ತರಿಸೋದೀಗ